ಮನೆ ಮದ್ದಲ್ಲಿ ಸ್ನೇಹಿತರೆ, ಮನೆ ಮದ್ದಲ್ಲಿ ನಾವು ಈ ಅಂಶ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಏನು ಅಂತಪ್ಪ ಅಂದ್ರೆ, ಈ ಕೂದಲು ಅಂದ್ರೆ ಏರ್ ಲಾಸ್, ಕೂದಲು ಪಡೆಯಲು ಮತ್ತೆ ಕೂದಲು ಅನ್ನೋದು ನಮಗೆ ಕಡಿಮೆ ಆಗಿದೆ, ಕೂದಲು ಈಗಾಗಲೇ ಕೂದಲು ಜಾಸ್ತಿ ಉದುರ್ತಾ ಇದೆ, ಸರಿಯಾಗಿ ಏನೋ ಏರ್ ಲಾಸ್ ಜಾಸ್ತಿ ಆಗ್ತಾ ಇದೆ ಅಂತ ಪ್ರತಿಯೊಬ್ಬರು ಸಫರ್ ಆಗ್ತಾ ಇರ್ತಾರೆ. ಈಗಲೇ ನೋಡಿ, ಈ ಕೂದಲು ಅದೇ ಕೂದಲು ಉದುರಕ್ಕೆ ಮತ್ತೆ ಕೂದಲು ಏರ್ ಲಾಸ್ಗೆ ಏನ್ ಕಾರಣಗಳಂತ ನಾವು ತಿಳ್ಕೊಂಡೋಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ ಕೂದಲು ಉದುರ ಸಮಸ್ಯೆ ಅನ್ನೋದು ಇತ್ತೀಚಿನ ಕಾಲದಲ್ಲಿ ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಯಾಕೆ ಬರ್ತಾ ಇದೆ ಏನು ಅಂತ ಅಂದ್ರೆ, ನೋಡ್ಬೇಕಂದ್ರೆ ಯೌವನ ವಯಸ್ಸಲ್ಲಿರೋನು ಅಂದ್ರೆ ಯಾವುದು ಹೇಳ್ಬೇಕಂದ್ರೆ ಒಂದು 25 ಇಯರ್ಸ್ಗೆ ಬಾಲ್ಡ್ ಹೆಡ್ ಬರ್ತಾ ಇದೆ. 25 ಇಯರ್ಸ್ ಒಳಗಡೆ ಬಾಲ್ಡ್ ಹೆಡ್ ಬರೋದು, ಯೌವನ ವಯಸ್ಸಲ್ಲಿ ಎಷ್ಟೋ ಈ ಕೂದಲು ಅನ್ನೋದು ಉದುರ್ತಾ ಇರೋದು, ಇದೆಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಈಗ ಇತ್ತೀಚಿನ ಕಾಲದಲ್ಲಿ ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆ ಸ್ನೇಹಿತರೆ. ಇದು ಅರ್ಥ ಮಾಡ್ಬೇಕು. ಈ ಕೂದಲು ನಾನಾ ಕಾರಣಗಳಿಂದ ಉದುರುತ್ತದೆ. ಏನದು? ಕಲುಷಿತ ನೀರು, ಕಲುಷಿತ ಈ ಡಸ್ಟ್ ಅಂತ ಆಚೆ ಕಡೆ ತುಂಬಾ ಧೂಳಿದೆ ಅಲ್ವಾ? ಸೊ ಆ ಧೂಳಿ, ಹಾರ್ಮೋನಲ್ ವ್ಯತ್ಯಾಸ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾರಣ. ಈಗಾಗಲೇ ನಾವು ಎಷ್ಟೋ ಕ್ಲಾಸಲ್ಲಿ ಹೇಳ್ಕೊತಾ ಬಂದಿದ್ದೀವಿ. ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾಕಾಗತ್ತೆ? ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ ಕಾರಣ ಒಂದು, ನೀವು ಕುಡಿತಾ ಇರುವಂತ ಮಿಲ್ಕ್ ಅಂದ್ರೆ ಹಾಲು, ಮತ್ತೆ ನೀವು ತಿಂತಾ ಇರುವಂತ ಯಾರಾದ್ರೂ ನಾನ್ ವೆಜಿಟೇರಿಯನ್ ಫುಡ್, ಮತ್ತೆ ಈ ಹಾಲು ತಗೊಂಡೋದು, ಆಮೇಲೆ ಈ ಬೇಕರಿ ಪದಾರ್ಥಗಳು, ಜಾಸ್ತಿ ಬೇಕರಿ ಪದಾರ್ಥಗಳು ಸೇವನೆ ಮಾಡೋದು, ಅದೇ ಮೈದಾ, ಈ ಬೇಕರಿ ಪದಾರ್ಥದಲ್ಲಿ ಏನ್ ಮೈದಾದಿಂದ ಮಾಡಿದಂತ ಆ ಬೇಕರಿ ಪದಾರ್ಥಗಳು ತಿಂತಿರಲ್ಲ, ಇದೆಲ್ಲದಿಂದ ಬರೋದು ಸ್ನೇಹಿತರೆ ಅದೇ ಹಾರ್ಮೋನಲ್ ಅಸಮತೋಲಿತ ಅಂದ್ರೆ ಅಸಮತೋಲಿತ ಅಂದ್ರೆ ಇಂಬ್ಯಾಲೆನ್ಸ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಅದು ಕಂಡು ಬರುತ್ತೆ. ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾವಾಗ ಬರುತ್ತೋ ಅವ್ರಿಗೆಲ್ಲರಿಗೂ ಏನಾಗ್ತದೆ, ಇಂಥ ಸಮಸ್ಯೆಗಳು ಬರ್ತಾ ಇರ್ತದೆ. ಅದು ಜೆಂಟ್ಸ್ ಆಗ್ಬೋದು, ಲೇಡೀಸ್ ಆಗ್ಬೋದು, ಅಂದ್ರೆ ಸ್ತ್ರೀ ಆಗ್ಬೋದು, ಪುರುಷ ಆಗ್ಬೋದು, ಸ್ತ್ರೀ ಆಗ್ಬೋದು, ಇಬ್ಬರಿಗೂ ಒಂದೇ ತರ ಈ ಫಲಿತಾಂಶಗಳು ಬರ್ತದೆ. ಯಾವಾಗ? ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಾಗ. ಅದು ಅರ್ಥ ಮಾಡ್ಕೋಬೇಕು ನಾವು. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಹಾರ್ಮೋನ್ ವ್ಯತ್ಯಾಸ ಆಗ್ತಾ ಇದೆ. ಪೋಷಕಾಂಶಗಳು ಕೊರತ ಇದೊಂದು ಕಾರಣ, ಆಯ್ತಾ? ಕಲುಷಿತ ನೀರು, ಕಲುಷಿತ ಈ ಧೂಳಿ, ಹೆಚ್ಚೋ ಧೂಳಿ ಇದೆ, ಈ ವಾತಾವರಣದಲ್ಲಿ ಧೂಳಿ ಜಾಸ್ತಿ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಪೋಷಕಾಂಶಗಳು ಸರಿಯಾಗಿ ಸೇರ್ತಾ ಇಲ್ಲ. ಅಂದ್ರೆ ಏನ್ ಪೋಷಕಾಂಶಗಳು ಅಂದ್ರೆ ನಿಮ್ಮ ದೇಹಕ್ಕೆ ಏನೇನ್ ಲವಣಗಳು ಬೇಕು, ಏನೇನ್ ಲವಣಗಳು ಬೇಕಾಗತ್ತೆ? ಮೆಗ್ನೀಷಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ, ಸೋಡಿಯಂ, ಇಷ್ಟೆಲ್ಲ ಅಂಶಗಳು, ಇಷ್ಟೆಲ್ಲ ಕ್ಯಾಲ್ಸಿಯಂ, ಇಷ್ಟೆಲ್ಲ ಬೇಕಾಗತ್ತಲ್ವಾ? ಇದೆಲ್ಲ ಸರಿಯಾಗಿ ನಾವು ಸಪ್ಲೈ ಮಾಡ್ತಾ ಇದೀವಾ ಅಂದ್ರೆ ಇಲ್ಲ. ಅವಾಗನು ಖಂಡಿತವಾಗಿ ಏರ್ ಲಾಸ್ ಆಗತ್ತೆ. ಅಂದ್ರೆ ಈ ಕೂದಲು ಅನ್ನೋದು ಉದುರವ ಅನ್ನೋದು ಗ್ಯಾರಂಟಿ ಆಗತ್ತೆ. ಆಮೇಲೆ ಇನ್ನು ವಿಟಮಿನ್ಸ್ಗಳು, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಕೆ, ವಿಟಮಿನ್ ಇ, ಇಷ್ಟೆಲ್ಲ ವಿಟಮಿನ್ಸ್ ನಾವು ಸರಿಯಾಗಿ ಸಪ್ಲೈ ಮಾಡ್ತಾ ಇದೀವಾ? ಇಲ್ಲ. ಅವಾಗ ಖಂಡಿತವಾಗಿ ಇದೆಲ್ಲ ಪೋಷಕಾಂಶಗಳಂತ ಕರೀತೀವಿ ಸ್ನೇಹಿತರೆ. ಸೊ ಇಷ್ಟೆಲ್ಲ ಅಂಶಗಳಿಂದ ನಿಮ್ಮ ಕೂದಲು ಅನ್ನೋದು ಹೋಗ್ತಾ ಇರ್ತದೆ, ಕೂದಲು ಲಾಸ್ ಆಗ್ತಾ ಇರ್ತದೆ. ಮತ್ತೆ ಇದೊಂದೇ ಅಲ್ಲ ಸ್ನೇಹಿತರೆ, ಇನ್ನೊಂದು ಪ್ರಧಾನವಾಗಿ ಎಷ್ಟೋ ಇಂಪಾರ್ಟೆಂಟ್ ಅಂಶ ಇದೆ. ಏನದು? ನಮ್ಮ ಮೈಂಡ್ ಅಲ್ಲಿ ಬರುವಂತ ಸ್ಟ್ರೆಸ್, ಒತ್ತಡಿ, ಮಾನಸಿಕ ಒತ್ತಡಿ. ಇದು ಅರ್ಥ ಮಾಡ್ಕೋಬೇಕು ನಾವು ಇಷ್ಟೆಲ್ಲ ಅಂಶಗಳು ತಿಳ್ಕೊಂಡಿದ್ವಲ್ಲ, ಈ ಪೋಷಕಾಂಶ ಎಲ್ಲ ಓಕೆ, ಇದೆಲ್ಲ ಒಂಥರ ಇದ್ರೆ, ಇನ್ನೊಂದು ಅತಿ ಪ್ರಾಧಾನ್ಯವಾಗಿರುವಂತದ್ದು ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ ಮಾನಸಿಕ ಒತ್ತಡಿ. ಮಾನಸಿಕ ಒತ್ತಡಿಯಿಂದನು ಎಲ್ಲ ಈ ನಮ್ಮ ಈ ಕೂದಲು ಅನ್ನೋದು ಲಾಸ್ ಆಗೋದು, ಏರ್ ಲಾಸ್ ಅನ್ನೋದು ತುಂಬಾ ಹೆಚ್ಚಾಗಿ ಪರಿಣಾಮ ತೋರಿಸ್ತದೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೋ ಪ್ರತಿಯೊಬ್ಬರು. ಓಕೆ, ಸೊ ಈ ತರ ಅರ್ಥ ಮಾಡ್ಕೊಂತ ಈ ತಲ ಕೂದಲಿನ ಬೆಳವಣಿಗೆಗೆ ಏನ್ ಮಾಡ್ಬೇಕು, ದೇಹ ಯಾವ ತರ ನಾವು ಏನೇನೋ ಪಡಿಬೇಕು ಅಂತಂದ್ರೆ, ನೋಡಿ ಸ್ನೇಹಿತರೆ, ವಿಟಮಿನ್ ಎ ಅನ್ನೋದು ಅತಿ ಮುಖ್ಯವಾಗಿರುತ್ತದೆ. ಏನದು? ವಿಟಮಿನ್ ಎ. ಈ ವಿಟಮಿನ್ ಎ ಅನ್ನೋದು ಖಂಡಿತವಾಗಿ ನಿಮ್ಗೆ ಎಷ್ಟೋ ಸಹಾಯ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ವಿಟಮಿನ್ ಎ ಎಲ್ಲಿ ಸಿಗತ್ತೆ? ಕ್ಯಾರೆಟ್. ಅಂದ್ರೆ ವಿಟಮಿನ್ ಎ ಒಳ್ಳೆ ಕ್ಯಾರೆಟ್ ಅಲ್ಲಿ ವಿಟಮಿನ್ ಎ ಸಿಗತ್ತೆ ಅಲ್ವಾ? ಅಂಥದ್ದನ್ನು ನೀವು ಪಾಲನೆ ಮಾಡ್ಬೇಕು. ಆ ಜೊತೆಗೆ ನೋಡಿ, ಇನ್ನು ಏನೇನು ಈ ತಲೆ ಕೂದಲು ಉದುರಬೇಕಾದ ಸಮಸ್ಯೆ ಎದುರಾಗುವಾಗ, ಸೊ ಖಂಡಿತವಾಗಿ ತಲೆ ಕೂದಲು ನಿಮಗೆ ಬೇಕಾಗಿರುವಂತ ಅಂದ್ರೆ ನಿಮ್ಮಲ್ಲಿ ಆಹಾರ ಪದ್ಧತಿಯಲ್ಲಿ ಬಿ ವಿಟಮಿನ್ ಇದ್ರೆ, ಬಿ ವಿಟಮಿನ್ ಅಂತ ಒಂದು ಅಂಶ ಸ್ನೇಹಿತರೆ, ಈಗ ಎ ವಿಟಮಿನ್ ತಿಳ್ಕೊಳ್ತೀವಲ್ಲ, ಅದೇ ತರ ಬಿ ವಿಟಮಿನ್ ಬೇಕು. ಆ ಬಿ ವಿಟಮಿನ್ ಅನ್ನೋದು ಅತಿ ಹೆಚ್ಚಾಗಿ ನಿಮ್ಮ ದೇಹದಲ್ಲಿ ಸೇರುವಾಗ ಖಂಡಿತವಾಗಿ ಈ ಕೂದಲು ಅನ್ನೋದು ಕೂದಲು ಪಡೆಯಲು ಅಂದ್ರೆ ಏರ್ ಗ್ರೋತ್ಗೂ ಏರ್ ಲಾಸ್ಗೂ ಎರಡಿಗೂ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ವಿಟಮಿನ್ ಎ ಆಯ್ತು, ವಿಟಮಿನ್ ಬಿ ನಾವು ಖಂಡಿತವಾಗಿ ಪಡಿಬೇಕಾಗತ್ತೆ, ಆಯ್ತಾ? ಆಮೇಲೆ ವಿಟಮಿನ್ ಸಿ ಅಂಶ ಇದೆ. ಇದು ಏನಾಗ್ತದೆ ಸ್ನೇಹಿತರೆ, ವಿಟಮಿನ್ ಸಿ ಅನ್ನೋದು ಖಂಡಿತವಾಗಿ, ಸೊ ಇದನ್ನು ಬೇಕಾಗತ್ತೆ. ಇದು ನಮ್ಗೆ ಹೆಚ್ಚು ನಮ್ಮ ದೇಹದಲ್ಲಿ
ಸೇರ್ಬೇಕಾಗತ್ತೆ. ಇದು ಕಾಲೋಜಿನ್ ಅಂತ ಅಂಶನು ಹೆಚ್ಚಾಗಿ ಮಾಡುತ್ತೆ ಈ ವಿಟಮಿನ್ ಸಿ ಇರುವಾಗ. ಅರ್ಥ ಆಯ್ತಾ? ಸೊ ಅದು ಅವಾಗ ಏನ್ ಮಾಡ್ತದೆ, ಈ ವಿಟಮಿನ್ ಸಿ ಅನ್ನುವಂಥದ್ದು ಕೂದಲ ಆರೋಗ್ಯವನ್ನು ಅಚ್ಚುಕಟ್ಟುವಾಗಿ ನಿರ್ವಹಣೆ ಮಾಡ್ತಾ ಅದ್ಭುತ ತಂತ್ರ ಆಗಿದೆ ವಿಟಮಿನ್ ಸಿ ಅಂಶ. ಅದನ್ನೆಲ್ಲೂ ಕಂಪಲ್ಸರಿ ಅದನ್ನು ನೀವು ತಗೋಬೇಕಾ. ವಿಟಮಿನ್ ಸಿ ಎಲ್ಲಿ ಸಿಗತ್ತೆ ಸ್ನೇಹಿತರೆ? ಎಲ್ಲ ಹುಲಿ ಸಿಗತ್ತಲ್ಲ, ಅಂದ್ರೆ ಒಂದು ನಿಂಬೆಕಾಯಿ ಆಗ್ಬೋದು, ಅಂಥದ್ದೆಲ್ಲೂ. ಸೊ ಪ್ರತಿಯೊಂದು ನಾವು ಗೂಸ್ಬೆರಿ ಅಂತ ಕರಿತೀವಲ್ಲ, ಆಮ್ಲ ಇದರೆಲ್ಲಾನು ಸಿಗೋದು ವಿಟಮಿನ್ ಸಿ. ಅದನ್ನು ನೀವು ಜಾಸ್ತಿ ತಗೋಬೇಕಾಗತ್ತೆ. ಮತ್ತೆ ಆಂಟಿ ಆಕ್ಸಿಡೆಂಟ್ ಅಂಶಗಳನ್ನು ಜಾಸ್ತಿ ನಾವು ಹೊಂದಬೇಕಾಗತ್ತೆ. ಈ ವಿಟಮಿನ್ ಸಿ ಇದ್ರೆ ಸ್ನೇಹಿತರೆ ಏನಾಗ್ತದೆ, ಆಂಟಿ ಆಕ್ಸಿಡೆಂಟ್ ಚೆನ್ನಾಗಿ ಸಿಗುತ್ತೆ ದೇಹಕ್ಕೆ. ಮತ್ತೆ ಫ್ರೀ ರ್ಯಾಡಿಕಲ್ ಅಂತ ಇದೆಯಲ್ಲ, ಅದನ್ನು ನಮಗೆ ತಂದು ಕೊಡ್ತದೆ. ಆವಾಗ ನಮ್ಮ ಆರೋಗ್ಯನ ಪೂರ್ತಿ ರಕ್ಷಣೆ ಮಾಡಿ ನಿಮ್ಮ ಕೂದಲ ಬೆಳವಣಿಗೆಯನ್ನು ಉತ್ತೇಜಿಸ್ತದೆ. ಯಾವ್ದು? ವಿಟಮಿನ್ ಸಿ. ಅದು ಅರ್ಥ ಮಾಡ್ಕೋಬೇಕು ನಾವು. ವಿಟಮಿನ್ ಡಿ ಈಗಾಗಲೇ ನಾವು ಹೇಳ್ಕೊಡ್ತೀವಿ. ವಿಟಮಿನ್ ಡಿ ಅಂತ ತುಂಬಾ ಇಂಪಾರ್ಟೆಂಟ್. ವಿಟಮಿನ್ ಡಿ ನಾವು ಈಗಾಗಲೇ ವಿಟಮಿನ್ ಡಿ ಬಗ್ಗೆ, B12 ಬಗ್ಗೆ ಸ್ವಲ್ಪ ಅಂಶಗಳು ನೋಡಿದೀವಿ ಮುಂದೆನೆ. ವಿಟಮಿನ್ ಡಿ ಅಷ್ಟೇ ಸ್ನೇಹಿತರೆ, ವಿಟಮಿನ್ ಡಿ ಅನ್ನೋದು ಪ್ರತಿಯೊಬ್ಬರಿಗೂ ಎಷ್ಟೋ ಇಂಪಾರ್ಟೆಂಟ್. ಯಾಕಂದ್ರೆ ವಿಟಮಿನ್ ಡಿ ಇಲ್ಲ ಅಂದ್ರೆ ಖಂಡಿತವಾಗಿ ನಿಮಗೆ ಕೂದಲು ಲಾಸ್ ಆಗೋದು ಖಂಡಿತವಾಗಿ ಆಗತ್ತೆ. ಅರ್ಥ ಆಯ್ತಾ? ಈ ವಿಟಮಿನ್ ದೇಹದಲ್ಲಿ ಕಡಿಮೆ ಆಗ್ತಾ ಇರುವಾಗ ಏನಾಗ್ತದೆ, ಚಿಕ್ಕ ವಯಸ್ಸಲ್ಲೇ ಈ ಕೂದಲು ಅನ್ನೋದು ಉದುರ್ತಾ ಇರ್ತದೆ. ಅದು ಆತರ ಉದುರೋದನ್ನು ಖಂಡಿತವಾಗಿ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀವಪ್ಪ ಅಂದ್ರೆ, ಈ ವಿಟಮಿನ್ ಡಿ ಸರಿಪಡಿಸ್ಕೊಳಕ್ಕೆ ನಾವು ಸೂರ್ಯನಿಂದ ಬೆಳಕು, ಸೂರ್ಯನ ಶಕ್ತಿಯಿಂದ ಈಗಾಗಲೇ ನಮ್ಮ ಪದ್ಧತಿಗಳು ಹೇಳ್ಕೊಟ್ಟಿದ್ದೀನಿ. ಆ ತರ ಪದ್ಧತಿಯಲ್ಲಿ ವಿಟಮಿನ್ ಡಿ ನೀವು ಹೊಂದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಆರೋಗ್ಯ ಅನ್ನೋದು ಅಂದ್ರೆ ನಿಮ್ಮ ಕೂದಲು ಆರೋಗ್ಯ ಅನ್ನೋದು ತುಂಬಾ ಚೆನ್ನಾಗಾಗ್ತದೆ ಸ್ನೇಹಿತರೆ. ಇದೆಲ್ಲ ನೀವು ನೋಡಿ, ಫ್ರೀ ರ್ಯಾಡಿಕಲ್ಗಳ ವಿರುದ್ಧ ಹೋರಾಡಿ ಕೂದಲ ಸಮಸ್ಯೆಗೆ ಕಾರಣವಾಗುತ್ತಿರುವಂತಹ ಜೀವಕೋಶವನ್ನು ರಕ್ಷಣೆ ಮಾಡಕ್ಕೆ ನಿತ್ಯನಿಯಮಿತವಾಗಿ ನಿಮ್ಮ ಆಹಾರ ಸೇವನೆಯಲ್ಲಿ ವಿಟಮಿನ್ ಇ ಅನ್ನೋದು ಅದನ್ನು ಇಂಪಾರ್ಟೆಂಟ್ ಸ್ನೇಹಿತರೆ. ಈಗ ವಿಟಮಿನ್ ಇ ಅನ್ನೋದು ಏನಾಗ್ತದೆ, ಫ್ರೀ ರ್ಯಾಡಿಕಲ್ ಅವಾಯ್ಡ್ ಮಾಡಿ ನಿಮ್ಮ ದೇಹನ ರಕ್ಷಿಸ್ತಾ ನಿಮ್ಮ ಕೂದಲ ಆರೋಗ್ಯನ ಸರಿಯಾಗಿ ಕಾಪಾಡಬೇಕಂದ್ರೆ ವಿಟಮಿನ್ ಸಿ, ನೀವು ತಿನ್ನುವಂಥ ಪದಾರ್ಥಗಳಲ್ಲಿ ವಿಟಮಿನ್ ಇ ಅನ್ನೋದು ಖಂಡಿತ ಆಗಿರ್ಬೇಕು. ಇದು ಅರ್ಥ ಮಾಡ್ಕೊಳ್ಳಿ. ವಿಟಮಿನ್ ಇ ಅನ್ನೋದು ಎಲ್ಲಿರ್ತದೆ? ಒಳ್ಳೆ ನೀವು ನೈಸರ್ಗಿಕ ಆಯಿಲ್ಸ್ ಅಂತ ಇದೆಯಲ್ಲ, ನ್ಯಾಚುರಲ್ ಆಯಿಲ್ಸ್ ಏನಿದೆ, ಕೋಕೋನಟ್ ಆಯಿಲ್, ಸೆಸಮೆ ಅಂದ್ರೆ ಯಾವುದೇ ಈ ಕುಸುಬೆ ಎಣ್ಣೆ ಮತ್ತೆ ಈ ತೆಂಗಿನ ಎಣ್ಣೆ, ಇದೆಲ್ಲರೂ ನೀವು ಸರಿಯಾಗಿ ನೈಸರ್ಗಿಕ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಯೂಸ್ ಮಾಡ್ತಾ ಇದ್ರೆ ವಿಟಮಿನ್ ಇ ಅನ್ನೋದು ನಿಮಗೆ ತುಂಬಾ ಒಳ್ಳೆ ಪರಿಣಾಮದಲ್ಲಿ ನಿಮ್ಮ ದೇಹಕ್ಕೆ ಸೇರತ್ತೆ. ಅವಾಗ ಈ ಫ್ರೀ ರ್ಯಾಡಿಕಲ್ಸ್ ಅವಾಯ್ಡ್ ಮಾಡ್ತದೆ. ವಿಟಮಿನ್ ಎ ಏನ್ ಮಾಡ್ತದೆ ಸ್ನೇಹಿತರೆ? ವಿಟಮಿನ್ ಎ ಅದ ಕೆಲಸ ಏನು? ಫ್ರೀ ರ್ಯಾಡಿಕಲ್ಸ್ ಪೂರ್ತಿ ಅದು ಏನಾಗ್ತದೆ, ಸಾಯಿಸ್ತದೆ. ಫ್ರೀ ರ್ಯಾಡಿಕಲ್ಸ್ ಸಾಯುವಾಗ ಏನಾಗ್ತದೆ, ನಿಮ್ಗೆ ಒಳ್ಳೆ ಆರೋಗ್ಯ ಸಿಗತ್ತೆ, ಕೂದಲಿಗೆ ಒಳ್ಳೆ ಆರೋಗ್ಯ ಸಿಗತ್ತೆ. ಇದು ಅರ್ಥ ಮಾಡ್ಕೊಂಡು ಇದನ್ನು ಸೇವನೆ ಮಾಡಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಚರ್ಮ ಆರೋಗ್ಯ, ವಿಟಮಿನ್ ಇ ಚೆನ್ನಾಗಿದ್ರೆ ಏನಾಗ್ತದೆ ಗೊತ್ತಾ? ನಿಮ್ಮ ಕೂದಲಿನ ಆರೋಗ್ಯ ಮತ್ತೆ ನಿಮ್ಮ ಚರ್ಮದ ಆರೋಗ್ಯ ಸಾಕಷ್ಟು ಸುಧಾರಿಸ್ತದೆ. ಇದು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಆಮೇಲೆ ಇನ್ನು ಇಷ್ಟೆಲ್ಲ ಅಂಶಗಳನ್ನ ತಿಳ್ಕೊಂಡಿದೀವಿ ಸ್ನೇಹಿತರೆ. ನಿಮ್ಮ ಆರೋಗ್ಯ, ಕೂದಲಿನ ಆರೋಗ್ಯ, ಇಷ್ಟೆಲ್ಲ ನೀವು ಮಾಡಿದ್ರೆ ಏನಾಗ್ತದೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಖಂಡಿತವಾಗಿ ನಿಮ್ಮ ಕೂದಲಿನ ಆರೋಗ್ಯ ಚೆನ್ನಾಗಿರ್ತದೆ. ಅವಾಗ ಯಾವುದೇ ಅನಾರೋಗ್ಯ ಇಲ್ಲ. ಅಂದ್ರೆ ನಿಮ್ಮ ಕೂದಲು ಆರೋಗ್ಯ ಚೆನ್ನಾಗಿರುವಾಗ ಅದು ಕೂದಲ ಉದುರೋದು ಅನ್ನೋದು ಖಂಡಿತವಾಗಿ ಕಡಿಮೆ ಆಗುತ್ತೆ. ಈಗ ನಾಲ್ಕು ಈ ನೈಸರ್ಗಿಕ ಪದ್ಧತಿಗಳು ಏನಿದೆ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಂದನೇ ಪದ್ಧತಿ ಸ್ನೇಹಿತರೆ, ಅವಕಾಡೋ ಮತ್ತೆ ಬನಾನಾ ಮತ್ತೆ ಆಲಿವ್ ಆಯಿಲ್. ನಿಮ್ಗೆ ಮೊದಲನೇ ಪದ್ಧತಿ ಹೇಳ್ತಾ ಇದ್ದೀನಿ, ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಮೆನ್ಷನ್ ಮಾಡೋಕ್ಕಾಗಿಲ್ಲ, ಆದ್ರೆ ಮೆನ್ಷನ್ ಮಾಡಿ ಕಲಿಸ್ತೀನಿ. ಆದ್ರೆ ಈಗ ಮೊದಲನೇ ಪದ್ಧತಿ ಸ್ನೇಹಿತರೆ, ನೀವು 4 ಮಾರ್ಗಗಳು ಹೇಳ್ತಾ ಇದ್ದೀನಿ. ಇಷ್ಟುವರೆಗೂ ಕೂದಲು ಯಾಕೆ ಹೋಗುತ್ತೆ, ಯಾವ ತರ ವಿಟಮಿನ್ ನಾವು ಪಡಿಬೇಕಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಕೂದಲಿಗೆ ಪಡೆಯಕ್ಕೆ, ಒಳ್ಳೆ ಕೂದಲು ಗ್ರೋತ್ಗೆ, ಹೇರ್ ಗ್ರೋತ್ಗೆ 4 ಮಾರ್ಗಗಳಿದೆ. ಹೇರ್ ಲಾಸ್ ಆಗಬಾರ್ದು, ಹೇರ್ ಗ್ರೋತ್ ಅನ್ನೋದು ಆಗ್ಬೇಕು, ಪಡಿಬೇಕಂದ್ರೆ 4 ಮಾರ್ಗಗಳು. ಒಂದನೇ ಮಾರ್ಗ ಅವಕಾಡೋ, ಬನಾನಾ, ಆಲಿವ್ ಆಯಿಲ್. ನೋಡಿ, ಈ ಮೂರನ್ನು ಸೇರಿಸಿ ಒಂದು ಒಳ್ಳೆ ಪೇಸ್ಟ್ ತರ ಮಾಡ್ಕೋಬೇಕು. ಅವಕಾಡೋ ನಿಮ್ಗೆ ಗೊತ್ತಿರ್ತದೆ, ಬನಾನೂ ಅಷ್ಟೇ, ಆಲಿವ್ ಆಯಿಲ್, ಈ ಮೂರು ಮಿಕ್ಸ್ ಮಾಡಿ ಒಳ್ಳೆ ಪೇಸ್ಟ್ ತರ ರೆಡಿ ಮಾಡ್ಕೊಂಡು 30 ಇಂದ 40 ನಿಮಿಷ ನಾವು ಪೂರ್ತಿ ಹಚ್ಕೋಬೇಕಾಗತ್ತೆ. ತಲೆಗೆಲ್ಲ ಹಚ್ಕೊಂಡು ಒಂದು 30 ಇಂದ 40 ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಆ ಪೇಸ್ಟ್ ತಗೊಂಡು ಒಂದು 30 ಇಂದ 40 ನಿಮಿಷ ಬಿಡಿ. ಆಮೇಲೆ ಸ್ನಾನ ಮಾಡಿ. ಸ್ನಾನನೂ ಅಷ್ಟೇ ಸೀಗೆಕಾಯಿ ಪೌಡರ್ ಮಾತ್ರ ಯೂಸ್ ಮಾಡ್ಬೇಕು ಸ್ನೇಹಿತರೆ. ಅವಾಗ ಇದು ಮೊದಲನೇ ಪದ್ಧತಿ. ನಿಮ್ಮ ಹೇರ್ ಗ್ರೋತ್ ಅನ್ನೋದು ಚೆನ್ನಾಗಿರ್ತದೆ, ಖಂಡಿತವಾಗಿ ಆರೋಗ್ಯ ಇರ್ತದೆ. ಆಮೇಲೆ ಸ್ನೇಹಿತರೆ, ಇನ್ನೊಂದು ಏನ್ ಮಾಡ್ಬೇಕಂದ್ರೆ, ಆಮ್ಲ, ಸೀಕಾಕಾಯಿ ಮತ್ತೆ ಕೋಕೋನಟ್ ಆಯಿಲ್, ಈ ಮೂರನ್ನು ಸೇರಿಸ್ಕೊಳ್ಳಿ. ಆಮ್ಲ ಪೌಡರ್ ಸಿಗತ್ತೆ ನಿಮಗೆ, ಆಯ್ತಾ? ಅದು ಮತ್ತೆ ಸೀಕಾಕಾಯಿ ಪೌಡರ್ ಸಿಗತ್ತೆ. ಈ ಎರಡನ್ನು ಏನ್ ಮಾಡ್ಬೇಕು, ಕೋಕೋನಟ್ ಆಯಿಲ್ ಜೊತೆಗೆ ಈಗ ನೋಡಿ, ಒಂದು ಟೀ ಸ್ಪೂನ್ ಆಮ್ಲ ಹಾಕೊಳ್ಳಿ ಪೌಡರ್, 1 ಟೀ ಸ್ಪೂನ್ ಸೀಕಾಕಾಯಿ ಪೌಡರ್ ಹಾಕೊಳ್ಳಿ. ಆ ಜೊತೆಗೆ 2 ಟೀ ಸ್ಪೂನ್ ಒಂದು ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡ್ಕೊಳ್ಳಿ.
ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಮ್ಮ ತಲೆಗೆ ಹಚ್ಕೊಂಡು 1 ಅವರ್ ಬಿಡಿ, 1 ಅವರ್ ಬಿಟ್ಟು ಆಮೇಲೆ ಸ್ನಾನ ಮಾಡಿ, ಅದು ಒಳ್ಳೆಯದೇ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ ಭೃಂಗರಾಜ್ ಆಯಿಲ್ ಅಂತ ಒಂದಿದೆ, ಇದು ಅರ್ಥ ಮಾಡ್ಕೊಳ್ಳಿ, ಅದು ಸಿಗುತ್ತೆ ನಿಮಗೆ, ಆಚೆಗಡೆ ಸಿಗುತ್ತೆ. ಈ ಭೃಂಗರಾಜ್ ತೈಲ ಅಂತ ಸಿಗುತ್ತೆ, ನೀವು ಆಯುರ್ವೇದಿಕ್ ಶಾಪಲ್ಲಿ ಕೇಳ್ಕೊಳ್ಳಿ. ಅದನ್ನು ನಾವು ಚೆನ್ನಾಗಿ ಮಸಾಜ್ ಮಾಡಬೇಕು, ತಲೆಗೆ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಏನಾಗ್ತದೆ, ನಿಜವಾಗಿ ನಿಮಗೆ ಒಳ್ಳೆ ಆರೋಗ್ಯ ಸಿಗುತ್ತೆ. ಅದು ಅದರಿಂದ ಎಷ್ಟೋ ರಿಲ್ಯಾಕ್ಸೇಷನ್ ಪಡ್ಬೋದು. ಆ ಜೊತೆಗೆ ನಮ್ಮ ಆರೋಗ್ಯ, ನಮ್ಮ ಕೂದಲ ರೂಟ್ಸ್ಗೆ ಇದೆಲ್ಲ ರೂಟ್ ಸಮೇತನು ಒಳ್ಳೆ ಆರೋಗ್ಯ ಹೊಂದಕ್ಕೆ ಅವಕಾಶ ಇದೆ. ಯಾವುದರಿಂದ? ಭೃಂಗರಾಜ್ ತೈಲ. ಆದ್ರೂ ದಯವಿಟ್ಟು ಪಾಲನೆ ಮಾಡಿ, ನೀವು ಆಚೆ ಕಡೆಯಿಂದ ತಗೊಂಡು ನೀವು ಪಾಲನೆ ಮಾಡಿ. ಆಮೇಲೆ ಸ್ನೇಹಿತರೆ, ಒಂದು ಕಷಾಯ ಮಾಡ್ಕೋಬಹುದಲ್ಲ, ಕನ್ಕೋಷನ್ ಅಂತ ಹೇಳ್ತೀವಿ, ಒಂದು ಕಷಾಯ, ಒಂದು ದ್ರವ ಪದಾರ್ಥ, ಅದು ಕುಡಿಯಕ್ಕೆ ಏನೇನದು? ಬೀಟ್ರೂಟ್, ಒಂದು ಬೀಟ್ರೂಟ್ ತಗೊಳ್ಳಿ, ಒಂದು ಕ್ಯಾರೆಟ್ ತಗೊಳ್ಳಿ, ಒಂದು ಆ್ಯಪಲ್ ತಗೊಳ್ಳಿ, ಒಂದು ಕುಕುಂಬರ್ ತಗೊಳ್ಳಿ, ಒಂದು ಜಿಂಜರ್ ಅಂದ್ರೆ ಶುಂಠಿ, ಇದೆಲ್ಲ ತಗೊಂಡು ಸ್ನೇಹಿತರೆ ಚೆನ್ನಾಗಿ ಜ್ಯೂಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸಿಗೆ ಹಾಕಿ, ಅರ್ಥ ಆಯ್ತಾ? ಈಗ ಒಂದು ಬೀಟ್ರೂಟು, ಒಂದು ಕ್ಯಾರೆಟ್, ಒಂದು ಆ್ಯಪಲ್, ಒಂದು ಕುಕುಂಬರ್ ಅಂದ್ರೆ ಸೌತೆಕಾಯಿ, ಮತ್ತೆ ಅದ್ರ ಜೊತೆಗೆ ಒಂದು ಜಿಂಜರ್. ಸೊ ಇದೆಲ್ಲಾನು ಸೇರಿಸ್ಕೊಂಡು ಒಳ್ಳೆ ಒಂದು ದ್ರವ ಪದಾರ್ಥ ಮಾಡ್ಕೊಳ್ಳಿ, ಅಂದ್ರೆ ಒಂದು ಜ್ಯೂಸ್ ಮಾಡ್ಕೊಂಡು ವಾರಕ್ಕೂ 2 ಸರಿ ಕುಡಿದ್ರೆ ನಿಜವಾಗಿ ನಿಮ್ಮ ಈ ಕೂದಲು ಆರೋಗ್ಯ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ, ಇದು ಪಾಲನೆ ಮಾಡ್ತೀರಾ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇದೀವಿ. ದಯವಿಟ್ಟು ನೋಟ್ ಮಾಡ್ಕೊಂಡು ಪಾಲನೆ ಮಾಡಿ. ಆಮೇಲೆ ಸ್ನೇಹಿತರೆ, ಕೊನೆಯದಾಗಿ ಈ ಕೂದಲು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಪೃಥ್ವಿ ಮುದ್ರ ಪ್ರಾಕ್ಟೀಸ್ ಮಾಡಿ. ಮುದ್ರದಲ್ಲಿ ಅತಿ ಹೆಚ್ಚು ಒಳ್ಳೆ ಉಪಕಾರಿ ಅನ್ನೋದೇನಪ್ಪಾ ಅಂದ್ರೆ ಆ ಮುದ್ರ ಪೃಥ್ವಿ ಮುದ್ರನು 30 ರಿಂದ 50 ನಿಮಿಷ ಕಾಲ ಪ್ರಾಕ್ಟೀಸ್ ಮಾಡಿ. ಜೊತೆಗೆ ಪ್ರಾಣ ಮುದ್ರನು ಸಹ ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡಿ. ಈಗ ಪೃಥ್ವಿ ಮುದ್ರ ಹೆಂಗ್ ಮಾಡ್ಬೇಕು ಅದು ನಾನು ತೋರಿಸ್ತೀನಿ. ಸೊ ದಯವಿಟ್ಟು ನೋಡ್ಕೊಳ್ಳಿ. ಇದು ಪೃಥ್ವಿ ಮುದ್ರಾ. ಈ ತರ ಅಂದ್ರೆ ನಿಮ್ಮ ಉಂಗುರ ಬೆರಳು ನಿಮ್ಮ ಹೆಬ್ಬೆರಳಿಗೆ ನಿಧಾನವಾಗಿ ಟಚ್ ಮಾಡಿ, ಅವಾಗ ಇದೇನಾಗ್ತದೆ, ಈ ತರ ಸ್ಟ್ರೈಟ್ ಇಟ್ಕೊಳ್ಳಿ. ಇದನ್ನೇ ನಿಮ್ಗೆ ಪೃಥ್ವಿ ಮುದ್ರಾ ಅಂತ ಹೇಳ್ತೀವಿ ಸ್ನೇಹಿತರೆ. ಈ ಪೃಥ್ವಿ ಮುದ್ರಾ ಅನ್ನೋದು, ಇದು ಪೃಥ್ವಿ ಮುದ್ರಾ ಅಂದ್ರೆ, ಪೃಥ್ವಿ ಅಂದ್ರೆ ಏನು? ಅರ್ತ್ ಎಲಿಮೆಂಟ್ ಅಲ್ವಾ? ಈ ಅರ್ತ್ ಎಲಿಮೆಂಟ್ ಅನ್ನೋದು ಚೆನ್ನಾಗಿ ಬ್ಯಾಲೆನ್ಸ್ ಆದ್ರೆ, ಒಳ್ಳೆ ಸಮತೋಲ್ಯವಾಗಿದ್ರೆ ನಮ್ಮ ದೇಹದಲ್ಲಿ ಯಾವುದೇ ಕೂದಲು ಉದುರಲ್ಲ. ಅರ್ಥ ಮಾಡ್ಕೊಳ್ಳಿ. ಕೂದಲು ಅಂದ್ರೆ ಇದು ಸ್ವಲ್ಪ ನೋಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಈ ಕೂದಲು ಉದುರೋದು, ಇಲ್ಲಾಂದ್ರೆ ದೇಹ ಒಳಗಡೆ ನೋಡಿ, ಕೂದಲು ಮತ್ತೆ ಸ್ನಾನಗಳು ಮತ್ತೆ ಎಲ್ಲಾ ಮಸಲ್ಸು, ಎಲ್ಲಾ ಬೋನ್ಸ್ ಏನೇನಿದೆಯೋ ಎಲ್ಲಾನು ಏನದು? ಅದು ಒಂದು ಅರ್ತ್ ಎಲಿಮೆಂಟ್ ಅಂದ್ರೆ ನಮ್ಮ ಪೃಥ್ವಿ ಎಲಿಮೆಂಟ್, ಪೃಥ್ವಿ ಅಂತ. ಓಕೆ, ಆ ಅರ್ತ್ ಎಲಿಮೆಂಟ್ ಇಂದ ರೆಡಿ ಆಗಿರುವಂತ ಎಲ್ಲಾ ಅಂಶಗಳನ್ನು ಚೆನ್ನಾಗಿ ಆರೋಗ್ಯವಾಗಿರ್ಬೇಕಂದ್ರೆ ಯಾವಾಗಲೂ ಪೃಥ್ವಿ ಮುದ್ರಾ ಅನ್ನೋದು ತುಂಬಾ ಸಹಾಯಕಾರಿ ಸ್ನೇಹಿತರೆ. ಇದನ್ನು ಪಾಲನೆ ಮಾಡಿ ಅಂತ ಹೇಳ್ತಾ, ಇಷ್ಟೆಲ್ಲ ಅಂಶಗಳನ್ನ ನಾವು ತಿಳಿಸ್ಕೊಟ್ಟಿವಿ ಸ್ನೇಹಿತರೆ. ಪ್ರತಿಯೊಬ್ಬರು ಇದೆಲ್ಲ ಕೇಳಿಸ್ಕೊಂಡಿದ್ದಕ್ಕೂ ತಮ್ಗೆಲ್ಲರಿಗೂ ಧನ್ಯವಾದ. ನಮಸ್ತೆ. ಥ್ಯಾಂಕ್ ಯು.